ನಾನು ಹುಟ್ಟಿದ ಮೇಲೆ ಅವ್ನು ಹುಟ್ಟಿರೋದು. ಸ್ವಂತ ನನ್ನ ತಮ್ಮ ಅವನು. ಗಣೇಶ ಆರಾಧ್ಯ ಬೆಣಗಾಳಿ ಹಿಂದೂ ಅನ್ನೋನು ಸ್ವಂತ ನನ್ನ ತಮ್ಮ. ನಾನು ಹುಟ್ಟಿದ ಮೇಲೆ ಅವ್ನು ಹುಟ್ಟಿರೋದು. ಇವನು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲ ಸತ್ಯಕ್ಕೆ ದೂರವಾದಂಥವು. ಯಾರು ಈ ವಿಷಯ ಬಗ್ಗೆ ಗಮನ ಕೊಡಬೇಡಿ. ಫಸ್ಟ್ ಅವನ ಚರಿತ್ರೆಯನ್ನು ತಿಳ್ಕೊಳ್ಳಿ. ಅವನು ಗಣೇಶ ಆರಾಧ್ಯ ಅನ್ನೋನು ಬೆಣಗಾನಹಳ್ಳಿಯಲ್ಲಿ ವಾಸವಾಗಿಲ್ಲ. ಅವನು ವಾಸವಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ. ನಾನೇ ಅವನ್ನ ಮನೆಯಿಂದ ಆಚೆ ಕಳಿಸಿದೀನಿ. ಅವನು ನಮ್ಮ ಮನೆಯಲ್ಲಿ ಇಲ್ಲ. ಬೆಣಗಾನಹಳ್ಳಿಗೂ ಅವನಿಗೂ ಏನ್ ಸಂಬಂಧನೂ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾನೆ, ಊರಲ್ಲಿ ಗಬ್ಬೆ ಬರ್ತಾನೆ, ಓಡಾಕ್ತಾನೆ. ಮತ್ತೆ ಇನ್ನೊಂದು ಈ MTB ನಾಗರಾಜ್ ಅವರು ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇಂಥ ಹಿಂಬಾಲಕರನ್ನ ದಯವಿಟ್ಟು ಬೆಳೆಸಕ್ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಇವರಿಂದ ನಿಮ್ಗೆ ಒಳ್ಳೇದಾಗಲ್ಲ. ಹೋದ ವಿಧಾನಸಭೆ ಚುನಾವಣೆಯಲ್ಲಿ ಬೆಣಗಾನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸ್ವಾಮಿ ವಿಷಯವಾಗಿ ನೀವು ಅದನ್ನ ಖ್ಯಾತೆ ತಕೊಂಡು ಅದನ್ನ ದೊಡ್ಡ ಮಾಡಕ್ ಹೋದ್ರಿ. ನಿಮ್ ಮನೇನು ಹಾಳಾಗೋಯ್ತು, ಅವನ ಮನೇನು ಹಾಳಾಗೋಯ್ತು. ನೀವು ನಿಮ್ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿದ್ದೀರಾ. ನಿಮ್ ಹೆಂಡತಿ ಮಕ್ಕಳು ಯಾರು ಬರೋಲ್ಲ. ಬೆಲೆ ಹೋಬಳಿ ಬೆಣಗಾನಹಳ್ಳಿ ಗ್ರಾಮದ BS ವೀರೇಶ್ ಆರಾಧ್ಯ ಮಾಡುವಂತಹ ನಮಸ್ಕಾರಗಳು. ವಿಷಯ ಇಷ್ಟೇ ಬಂಧುಗಳೇ, ಶುಕ್ರವಾರ ಅಂದರೆ 26ನೇ ತಾರೀಕು ನಡೆದಂತಹ ಲೋಕಸಭಾ ಎಲೆಕ್ಷನ್ನಲ್ಲಿ ಕೆಲವೊಂದು ಲೋಪದೋಷಗಳನ್ನ ಆಗಿದ್ದಾವೆ ಅಂತ ಹೇಳ್ಬಿಟ್ಟು BS ಗಣೇಶಾರಾಧ್ಯ ಹಿಂದೂ ಅನ್ನೋರು ಹೇಳಿದ್ದಾರೆ. ಯಾವತ್ತು ಶನಿವಾರ 27ನೇ ತಾರೀಕು ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡೋದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇನೆ. ಇದು ಸತ್ಯಕ್ಕೆ 100% ಸತ್ಯ. ಅಂದ್ರೆ ಬೆಣಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಬಸವೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಕುಲದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಮತ್ತೆ ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಮ್ಮ ದರ್ಪ ಪತ್ನಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ಅವರು ಫಸ್ಟ್ನೇದು ಒಂದು ಮಾತಾಡಿದ್ದಾರೆ. ಅವರು ನಮ್ಮ ಊರಿನಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಹೆಣ್ಣು ಮಕ್ಕಳಿಗೆ ಇಲ್ಲಿ ಇದಿಲ್ಲ ಅದು ಇಲ್ಲ ಅಂತ ಏನೇನೋ ಹೇಳಿದ್ದಾರೆ ಅವರು. ಆದ್ರೆ ನಮ್ಮ ತಾತನ ಆದಿಯಾಗಿ, ನಮ್ಮ ಅಜ್ಜಿ ಆದಿಯಾಗಿ, ನಮ್ಮ ತಂದೆಯವರ ಆದಿಯಾಗಿ ಇದುವರೆಗೂ ಅಂತ ಘಟನೆಗಳು ಯಾವುದೂ ನಡೆದಿಲ್ಲ. ನಾನು ಹುಟ್ಟಿದ ಮೇಲೆ ಅವ್ನು ಹುಟ್ಟಿರೋದು. ಸ್ವಂತ ನನ್ನ ತಮ್ಮ ಅವನು. ಗಣೇಶ ಆರಾಧ್ಯ ಬೆಣಗಾಳಿ ಹಿಂದೂ ಅನ್ನೋನು ಸ್ವಂತ ನನ್ನ ತಮ್ಮ. ನಾನು ಹುಟ್ಟಿದ ಮೇಲೆ ಅವ್ನು ಹುಟ್ಟಿರೋದು. ಇದುವರೆಗೂ ಯಾವುದೇ ಅಂತ ಅಹಿತಕರ ಘಟನೆಗಳು ನಡೆದಿಲ್ಲ. ಮೊದಲನೇದಾಗಿ ಹೆಣ್ಮಕ್ಳ ಬಗ್ಗೆ. ಎರಡನೇದಾಗಿ ಬೆಣಗಾನಹಳ್ಳಿಯಲ್ಲಿ ನೀರಿಲ್ಲ, ಎಲ್ರಿಗೂ ನೀರು ಸಮಸ್ಯೆ ಆಗಿದೆ ಅಂತ. ನೀರಿನ ಸಮಸ್ಯೆ ಅಂದ್ರೆ ರಾಮಂಜಿ ಅನ್ನೋನು ನೀರು ಬಿಡ್ತಾ ಇದ್ದಾನೆ ಬೆಣಗಾನಹಳ್ಳಿಯಲ್ಲಿ. ಅವನು ಹಗಲು ರಾತ್ರಿ ಕಷ್ಟಪಟ್ಟು ಬೆಣಗಾನಹಳ್ಳಿಗೆ ಎಲ್ಲಾ ಮನೆಗೂ ನೀರು ಬಿಡ್ತಾ ಇದೆ. ಎಲ್ಲ ಮನೆಗೂ ಸಂಪೂರ್ಣ ನೀರು ತುಂಬಿಸ್ತಾ ಇದ್ದಾನೆ. ಮತ್ತೆ ಮೂರನೇದಾಗಿ ಅವರು ಏನಂತ ಹೇಳಿದಾರೆ ಅಂತಂದ್ರೆ, ಬೆಣಗಾನಹಳ್ಳಿಯಲ್ಲಿ ಎಲ್ಲ ಊರ್ ಬಿಟ್ಟು ಹೋಗಿದ್ದಾರೆ, ಯಾರು ಬೆಣಗಾನಹಳ್ಳಿ ವಾಸ ಮಾಡಕ್ಕಾಗಲ್ಲ ಅಂತ. ಬೆಣಗಾನಹಳ್ಳಿ ಎಲ್ಲ ಅವ್ರ ಜಮೀನಿದ್ದು ನೀರು ಇರೋರು ಸಹ ಇಲ್ಲಿರೋ ಜಮೀನು ಮಾರಿ ಬೆಂಗಳೂರಿಗೆ ಹೋಗಿ ಮನೆ ಕಟ್ಕೊಂಡು ಬಾಡಿಗೆ ಮನೆಯಲ್ಲಿ ಕೊಟ್ಟು ಅವರು ಜೀವನ ಅವ್ರು ಮಾಡ್ತಾ ಇದ್ದಾರೆ. ಮತ್ತೆ ಕೊರೋನಾ ಟೈಮಲ್ಲಿ ಯಾರು ಊರು ಬರ್ಲಿಸಿಲ್ಲ ಅವ್ರನ್ನ. ಯಾರು ಊರು ಬಿಟ್ಟು ಹೋದ್ರು, ಯಾರನ್ನೂ ಊರಿಗೆ ಬರ್ಲಿ. ಆದ್ರೆ ನಮ್ಮ ಬೆಣಗಾನಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಬಂದು ಊರಲ್ಲೇ ವಾಸವಾಗಿದ್ದು, ಕೊರೋನಾ ಆದ ನಂತರ ತಕ್ಷಣ ಅವ್ರು ಊರುಗಳಿಗೆ ಹೋಗಿದ್ದಾರೆ. ಬೆಂಗಳೂರು ಗ್ರಾಮದಲ್ಲಿ ವಾಸವಾಗಿದ್ದಂತ ಬೆಣಗಾನಹಳ್ಳಿ ಗ್ರಾಮದಲ್ಲಿ ಇದ್ದವರೆಲ್ಲ ಆಚೆ ಹೋಗಿದ್ದರು. ಕೊರೋನಾ ಟೈಮಲ್ಲಿ ಊರಿಗೆ ಬಂದು ಊರಲ್ಲೇ ನೆಲೆಸಿ ಮತ್ತೆ ಕೊರೋನಾ ಮುಗಿದ ನಂತರ ಹೋಗಿದ್ದಾರೆ. ಅದು ಬೇಕಾದ್ರೆ ಎಲ್ಲರೂ ತಿಳ್ಕೊಬಹುದು. ಯಾರು ಬೇಕೋ ನಮ್ಮ ಊರಿಗೆ ಬರ್ಬೋದು, ಯಾರು ಬೇಕೋ ಯಾವ ಬೇಕೋ ಹೋಗ್ಬೋದು, 24 ಇದ್ದಂಗೆ. ಮತ್ತೆ ಇನ್ನೊಂದು ಈ MTB ನಾಗರಾಜ್ ಅವರು ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇಂಥ ಹಿಂಬಾಲಕರನ್ನ ದಯವಿಟ್ಟು ಬೆಳೆಸಕ್ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಇವರಿಂದ ನಿಮ್ಗೆ ಒಳ್ಳೇದಾಗಲ್ಲ. ಹೋದ ವಿಧಾನಸಭೆ ಚುನಾವಣೆಯಲ್ಲಿ ಬೆಣಗಾನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸ್ವಾಮಿ ವಿಷಯವಾಗಿ ನೀವು ಅದನ್ನ ಖ್ಯಾತೆ ತಕೊಂಡು ಅದನ್ನ ದೊಡ್ಡ ಮಾಡಕ್ ಹೋದ್ರಿ. ನಿಮ್ ಮನೇನು ಹಾಳಾಗೋಯ್ತು, ಅವನ ಮನೇನು ಹಾಳಾಗೋಯ್ತು. ನೀವು ನಿಮ್ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿದ್ದೀರಾ. ನಿಮ್ ಹೆಂಡತಿ ಮಕ್ಕಳು ಯಾರು ಬರೋಲ್ಲ. ಇವತ್ತು ಇವನು ಇವನ್ ಹೆಂಡತಿ ಬಂದ್ರು. ಇವನು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲ ಸತ್ಯಕ್ಕೆ ದೂರವಾದಂಥವು. ಯಾರು ಈ ವಿಷಯ ಬಗ್ಗೆ ಗಮನ ಕೊಡಬೇಡಿ. ಫಸ್ಟ್ ಅವನ ಚರಿತ್ರೆಯನ್ನು ತಿಳ್ಕೊಳ್ಳಿ. ಅವನು ಗಣೇಶ ಆರಾಧ್ಯ ಅನ್ನೋನು ಬೆಣಗಾನಹಳ್ಳಿಯಲ್ಲಿ ವಾಸವಾಗಿಲ್ಲ. ಅವನು ವಾಸವಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ. ನಾನೇ ಅವನ್ನ ಮನೆಯಿಂದ ಆಚೆ ಕಳಿಸಿದೀನಿ. ಅವನು ನಮ್ಮ ಮನೆಯಲ್ಲಿ ಇಲ್ಲ. ಬೆಣಗಾನಹಳ್ಳಿಗೂ ಅವನಿಗೂ ಏನ್ ಸಂಬಂಧನೂ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾನೆ, ಊರಲ್ಲಿ ಗಬ್ಬೆ ಬರ್ತಾನೆ, ಓಡಾಕ್ತಾನೆ. ಬೆಂಕಿ ಇಕ್ಕೋದು ಓಡೋಗೋದು ಅವ್ನು ಇಷ್ಟೇ ಕೆಲಸ. ಅಲ್ಲಿ ಇರಲ್ಲ ಅವನು. ಬೆಂಕಿ ಇಕ್ಕೋದು ಓಡೋಗೋದು. ಯಾರು ಅವನ ವಿಷಯಗಳನ್ನ ನಂಬಕ್ ಹೋಗ್ಬೇಡಿ. ಇದಂತೂ ಸತ್ಯ. ಕೊನೆಯದಾಗಿ ಮತ್ತೊಂದು ವಿಷಯಕ್ಕೆ ಕ್ಲಾರಿಫೈ ಕೊಡಬೇಕಾಗಿದೆ. ಗಣೇಶ ಆರಾಧ್ಯ ಅವರು ಒಂದು ಆಪಾದನೆ ಮಾಡಿದ್ದಾರೆ. ನಮ್ಮ ಊರಿನಲ್ಲಿ ಯಾರಾದ್ರೂ ಆಚೆಯಿಂದ ಬಂದಾಗ ಊರ್ ದಾಟಬೇಕಾದ್ರೆ ಪಂಚೆ ಕೈಲಿ ಸುತ್ಕೊಂಡು ಮತ್ತೆ ಚಪ್ಪಲಿನ ಎತ್ಕೊಂಡು ಅದನ್ನ ಸೈಕಲ್ ಅಲ್ಲಿ ಹಿಂದ್ಗಡೆ ಇಟ್ಕೊಂಡು ಊರಿಂದ ಆಚೆ ಹೋದ ನಂತರ ಹಾಕೊಂಡು ಹೋಗ್ಬೇಕಾಯ್ತು. ಅಂತ ಪರಿಸ್ಥಿತಿ ಇತ್ತು. ಎಲ್ಲ ಇದಕ್ಕೂ ಸ್ವತಂತ್ರ ಬಂದ್ರು, ನಮ್ಮೂರು ಸ್ವತಂತ್ರ ಬಂದಿಲ್ಲ ಅಂತ ಹೇಳಿದಾನೆ. ಆ ಸ್ವತಂತ್ರ ಯಾವಾಗ 1947 ಬಂದಾಗಿಂದನೂ ನಮ್ಮೂರು ಸ್ವತಂತ್ರ ಸಿಕ್ಕಿದೆ.
ಯಾವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅವಾಗಿಂದ ಸ್ವತಂತ್ರ ಸಿಕ್ಕಿದೆ. ಯಾವಾಗ ಈ ಬಿಜೆಪಿ ಗೌರ್ಮೆಂಟ್ ನಡೀತಾ ಇದೋ ಅವತ್ತಿಂದ ನಮ್ಗೆ ಸ್ವತಂತ್ರ ಕಿತ್ಕೊಂಡಿದ್ದಾರೆ. ನಮ್ದು ನಮಗೆ ಈಗ ಸ್ವತಂತ್ರ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನಮ್ಗೆ ಸ್ವತಂತ್ರ ಇತ್ತು. ಬಿಜೆಪಿ ಗೌರ್ಮೆಂಟ್ ಬಂದಾಗ ನಮ್ಮೂರಲ್ಲೆಲ್ಲ ಇದೇ ಕಿತಾಪತಿಗಳೇ ಮಾಡ್ತಾ ಇದ್ದಿದ್ದು. ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂದ್ರೆ MT ನಾಗರಾಜ್ ಅವರು ಅದಕ್ಕೆ ಅಡ್ಗಾಲ್ ಹಾಕಿದ್ರು. ಅದಕ್ಕೆ ಯಾವುದೇ ತರಹದ ಅವರು ಕಿಟಕಿನೂ ಇಡಿಸ್ಲಿಲ್ಲ, ಮತ್ತೆ ಮೇಲ್ಚಾವಣಿನೂ ಮಾಡಿಸ್ಲಿಲ್ಲ, ಮತ್ತೆ ಡೋರ್ ಇಡಿಸ್ಲಿಲ್ಲ. ಯಾರೋ ಇಡಿಸಿದಕ್ಕೆ ಇವ್ರು ಬಂದು ಅಲ್ಲಿ ಶಂಕುಸ್ಥಾಪನೆ ಮಾಡ್ಕೊಂಡು ಹೋದ್ರು, ಹಾರಗಳು ಹಾಕೊಂಡು ಹೋದ್ರು. ಇವಾಗ ಇವ್ರು ಹೇಳಿರ್ತಕ್ಕಂಥ ಆಪಾದನೆಯಲ್ಲಿ ಯಾವುದೇ ತರಹದ ಉರುಳಿಲ್ಲ. ಎಲ್ಲಾರು ಇವಾಗ ನಾವು ಚಪ್ಪಲಿ ಹಾಕೊಂಡೇ ಬಂದಿದ್ದೀರಿ. ನಾವು ಎಲ್ಲ ಪಂಚಗ್ಲುಟ್ಕ ನಾವೆಲ್ಲ ಇವಾಗೆಲ್ಲ ಬರವಣಿಕಾರ ಹಾಕೊಂಡು ಓಡಾಡೋದು. ಅವನು ಬರವಣಿಕಾರ ಹಾಕೊಂಡೇ ಓಡಾಡೋದು. ಅವನು ಏನಾದ್ರು ಪ್ರಯಾಣ ಹೋಗ್ಬೇಕಾದ್ರೆ ಪಂಚ ಕಟ್ಕೊಳ್ತಾನೆ. ಇಲ್ಲ ಅವನು ಮೊನ್ನೆ ಎಲೆಕ್ಷನ್ ಬಂದಾಗ ಪ್ಯಾಂಟ್ ಬಿಚ್ಕೊಂಡು ಏನ್ ಬಂದು ಕೂತ್ಕೊಂಡಿರ್ಲಿಲ್ಲ. ಅಲ್ಲಿ ಪ್ಯಾಂಟ್ ಹಾಕೊಂಡೇ ಬಂದು ಕೂತಿದ್ದು. ಬೇಕಾದ್ರೆ ನೀವು ಗಮನಿಸ್ಕೊಬೋದು, ವಿಡಿಯೋ ಕ್ಲಿಪ್ಸ್ ಅಲ್ಲಿ ಬೇಕಾದ್ರೆ ಗಮನಿಸ್ಕೊಬೋದು. ನಾವು ಎಲ್ಲಾರು ಓಟ್ ಹಾಕಕ್ ಹೋದರೆಲ್ಲ ಪ್ಯಾಂಟ್ ಹಾಕೊಂಡೇ ಹೋಗಿದ್ದು. ಯಾರು ಪ್ಯಾಂಟ್ ಬಿಚ್ಕೊಂಡು ಪಂಚೆ ಬಿಚ್ಕೊಂಡು ಯಾರು ಹೋಗಿಲ್ಲ. ಬೇಕಾದ್ರೆ 5 ವರ್ಷಕ್ಕೋಸ್ಕರ ವಿಧಾನಸಭೆ ಎಲೆಕ್ಷನ್ ನಡೆದಿದೆ, ಯಾರು ಬೇಕಾದ್ರೆ ನಿಖರಲ್ಲಿ ಯಾರು ಹೋಗಿಲ್ಲ. ಮತ್ತೆ ಬಸ್ ಸ್ಟ್ಯಾಂಡ್ ಇಂದ ಯಾರು ಪಂಚೆ ಬಿಚ್ಕೊಂಡು ಯಾರು ಬಂದಿಲ್ಲ. ಇದು ಸತ್ಯಕ್ಕೆ ದೂರವಾದಂತ ಮಾತು. ಓವರಾಲ್ ಆಗಿ ಗಣೇಶನ ಮಾಡಿ ಆರಂಭ ಬಗ್ಗೆ ಏನ್ ಹೇಳ್ತೀರಿ ಸರ್ ಫೈನಲ್? ಸರ್ ಅವ್ನು ಏನೇ ಇರ್ಬೇಕಂದ್ರೂ ಅವ್ರ ತಾಯಿಯವ್ರು ಮಾತಾಡ್ತಾರೆ. ಅವ್ರ ತಾಯಿಗೆ ಅವ್ರನ್ನ ಹತ್ರದಿಂದ ಕಂಡವ್ರೆ, ಅವರೇ ಮಾತಾಡ್ತಾರೆ. ನಾನಂತೂ ಇದುವರೆಗೂ ಅವನಿಗೂ ನನಗೂ ಯಾವ ತರದ ಕಾಂಟ್ಯಾಕ್ಟ್ ಇಲ್ಲ. ಅವನಿಗೂ ನಾನೇ ಮನೆಯಿಂದ ಅವ್ನ ಆಚೆ ಕಳಿಸಿರೋದು. ಬದುಕೋ ಹೋಗಪ್ಪ ಅಂತ ಹೇಳಿ, ಇಲ್ಲಿ ಬೇಡ ನೀನು ಬದುಕೋ ಹೋಗಂತ. ಅಂತವನ್ನ ನಮ್ಮೂರಲ್ಲೇ ಮನೆ ಕೊಟ್ಟು ಪಾಪ ಇಟ್ಕೊಂಡ್ರು. ಮತ್ತೆ ಅವ್ನ ಮದುವೆಗೂ ಸಾಮಾನು ಕೊಡ್ಸೋರು, ಉದ್ದಿ ಅಂಗಡಿಯಲ್ಲಿ ಸಾಮಾನು ಕೊಡ್ಸಿರೋರು ಅಂತವ್ರು ಇಲ್ಲೇ ಇದ್ದಾರೆ. 65,000 ರೂಪಾಯಿ ಬಿಲ್ ಕಟ್ಟಿರೋರು ಇದ್ದಾರೆ. ಅವೆಲ್ಲ ಬೇಡ, ಅವೆಲ್ಲ 65,000. ಅವ್ನ ಮದುವೆಗೆ 65,000 ರೂಪಾಯಿ ಸಾಮಾನು ಬಿಲ್ ಕಟ್ಟಿರೋರು ಇದ್ದಾರೆ. ಅವ್ನ ಕೈಯಲ್ಲಿರೋ ವಾಚು ಯಾರು ಕೊಡ್ಸಿರೋ, ಅವ್ನ ಹೆಂಡತಿ ವಾಚ್ ಕೊಡ್ಸಿರೋರು ಗೊತ್ತು. ಈ ವಾಚು ಸತೀಶ್ ಗೌಡವರೇ ಕೊಡಿಸಿದ್ದು. ಅವನ ಕೈಯಲ್ಲಿರೋ ವಾಚು ಸತೀಶ್ ಗೌಡವರೇ ಕೊಡಿಸಿದ್ದು. ಅವ್ನ ಮನೆ ಪ್ರೆಸ್ ಮೀಟ್ ಮಾಡಿದಾನೆ. ಅವ್ನ ಕೈಲಿರೋ ವಾಚು ಸತೀಶ್ ಗೌಡ್ರೆ ಕೊಡಿಸಿದ್ದು. ಅವನ ಪತ್ನಿ ಕೈಲಿರೋ ವಾಚು ಸತೀಶ್ ಗೌಡ್ರೆ ಕೊಡಿಸಿದ್ದು. ಆ ವಾಚಿನ ಕದ್ದಿದ್ದೀನಿ ಅಂತ ಓಣಿ ಚಿಕ್ಕಣ್ಣ ಮನೆ ಮುಂದೆ ನನ್ನ ಮೇಲೆ ಆಪಾದ ಹಾಕಿ ಅಲ್ಲಿ ಕಳ್ಸಿದ್ದ. ವಾಚು ಅದು ರೂಮಲ್ಲೇ ಸಿಕ್ತು. ಇವೆಲ್ಲ ಹೇಳ್ಬಾರ್ದು ಅಂತಿದ್ದೆ ನಾನು. ವಾಚ್ ಕದ್ದಿದ್ಯಾ ಅಂತ ಹೇಳ್ಬಿಟ್ಟು ಆ ಚಿಕ್ಕಣ್ಣ ಮನೆ ಕಳ್ಸಿದ್ದ. ಅವ್ನ ಹೆಂಡತಿ ವಾಚು ಸಿಕ್ತದು. ಸತೀಶ್ ಗೌಡ್ರೆ ಬಿಲ್ ಕಟ್ಟಿರೋದು. ಅದಕ್ಕೆ ನಾನೇ ಸಾಕ್ಷಿ. ನನ್ನ ಮಗನೇ ಆಗಿರ್ಬೋದು, ಸುಮ್ನೆ ಈಗ ಬರ್ತಾ ಇದ್ದಾನೆ, ಓದ್ತಾ ಇದ್ದಾನೆ ಅಷ್ಟೇ. ಅದಕ್ ಮೊದ್ಲು ಬರ್ತಾ ಇಲ್ಲ, ಓದ್ತಾ ಇಲ್ಲ, ಇಬ್ಬರಿಗೂ ಆತಾ ಇಲ್ಲ. ಈಗ ಈ ಊರಿನಲ್ಲಿ ಏನೇ ನಡೀಲಿ ಅವನಿಗೂ ಇದಕ್ಕೂ ಸಂಬಂಧ ಇದೆ. ಅದೇನೇ ಆಗ್ಬೋದು. ಆರೋಪಗಳೆಲ್ಲ ಮಾಡಿದ್ರಲ್ಲ, ಏನೇ ಮಾಡ್ಕೊಳ್ಳಿ ಅದೆಲ್ಲ ಸುಳ್ಳು. ಈಗ ನಾವು ಬಂದೇ ಕ್ಲಾರಿಫೈ ಕೊಡ್ತಾ ಇರೋದು. ಯಾರು ನಾವು ಅವ್ರ ಅತ್ತಿಗೆ ಆಗ್ಬೇಕು. ನಾನು ಬಂದ್ 10 ವರ್ಷ ಆಯ್ತು. ನಾವ್ ಇದರಿಂದನೂ ಗೋಣವ್ರ ಮನೆ ಹತ್ರ ಒಂದ್ ದಿವಸನೂ ಹೋಗ್ಲಿಲ್ಲ. ಇವತ್ತೇ ಈ ತರ ಇದಕ್ ಬಂದಿರೋದು. ನೀರಾದ್ರೆ ಹಾಸ್ಪಿಟ್ಲ್ ಆಗ್ಲಿ ನಾವು ಬೇರೆ ಕಡೆ ಹೋಗ್ತಿಲ್ಲ, ಇದೇ ಊರಲ್ಲೇ ಹೋಗ್ತಾ ಇದೆ. ಸ್ಕೂಲ್ ಇದೆ, ಹಾಸ್ಪಿಟ್ಲ್ ಇದೆ, ಆಶ್ರಮ ಇದೆ. ನಾವು ಯಾವ ತರ ಇದಕ್ಕೂ ಗೋಣವ್ರ ಮನೆ ಹತ್ರ ಏನಕ್ಕೂ ಹೋಗ್ಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು.